ಕಲಬುರಗಿ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳ ಗೋಳು. ಶಾಲೆಗೆ ಹೋಗಲು ಸರಿಯಾದ ರಸ್ತೆಯೇ ಇಲ್ಲ. ಜೇವರ್ಗಿ ಕ್ಷೇತ್ರದ ವಸ್ತಾರಿ ಗ್ರಾಮಸ್ಥರ ಗೋಳು ಇದು. ಶಾಲಾ ಮಕ್ಕಳು ಕೂಡ ಅಷ್ಟೇ ಪ್ರತಿನಿತ್ಯ ಸಂಕಷ್ಟವನ್ನು ಅನುಭವಿಸಿಯೇ ಶಾಲೆಗೆ ಹೋಗಬೇಕು. ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಸರಿಯಾದಂತಹ ರಸ್ತೆ ಇಲ್ಲ. ಗ್ರಾಮಸ್ಥರಿಗೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಇನ್ನು ಮಳೆ ಬಂದ್ರೆ ಅಂತೂ ಕೇಳೋದೇ ಬೇಡ. ಇರುವಂತಹ ರೋಡ್ ಕೂಡ ಕೆಸರುಮಯ. ಕೈಲಿ ಚಪ್ಪಲಿ ಹಿಡ್ಕೊಂಡೇ ನಡಿಬೇಕು. ಕಾಲಿಗೆ ಹಾಕೋ ಬದಲು ಕೈಲಿ ಹಿಡ್ಕೊಂಡು ನಡಿಬೇಕಾದ ಪರಿಸ್ಥಿತಿ. ಶಾಸಕ ಅಜಯ್ ಸಿಂಗ್ ವಿರುದ್ಧ ಜನ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಸ್ತಾರಿ ಗ್ರಾಮದಿಂದ ಪ್ರೌಢ ಶಾಲೆವರೆಗೆ ಸಿಸಿ ರಸ್ತೆಯನ್ನ ನಿರ್ಮಿಸಿಕೊಡಿ ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ. ಕೆಕೆಆರ್ಡಿಬಿ ಅಧ್ಯಕ್ಷರು ಆಗಿದ್ದಾರೆ ಜೇವರ್ಗಿ ಶಾಸಕರಾಗಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರು. ಇದರ ಬಗ್ಗೆ ಗಮನವನ್ನ ಹರಿಸಬೇಕಾಗಿದೆ. ವಿದ್ಯಾರ್ಥಿಗಳ ಪರಿಸ್ಥಿತಿ, ಗ್ರಾಮಸ್ಥರ ಪರಿಸ್ಥಿತಿ, ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಸರಿಯಾದಂತಹ ರಸ್ತೆ ಇಲ್ಲ. ಮಳೆ ಬಂದ್ರೆ ಅಂತೂ ಅಧೋಗತಿ, ಕೆಸರ್ಮಯ, ಆ ರೀತಿಯ ಪರಿಸ್ಥಿತಿ ಇದೆ. ನೋಡಿ, ಅಲ್ಲಿ ಮಕ್ಕಳ ಕೈಯಲ್ಲೇ ಚಪ್ಪಲಿನ ಇಟ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಮಳೆ ಬಂದ್ರೆ ಅಂತೂ ಅಲ್ಲಿ ರೋಡೇ ಕಾಣಿಸಲ್ಲ, ಆ ರೀತಿಯಾಗಿ ಕೆಸರುಮಯ ಆಗಿರುತ್ತೆ. ಎರಡು ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ಒಂದ್ ಕಡೆ ಈಗಾಗಲೇ ಶಾಲಾ ಮಕ್ಕಳು ಕೈಲಿ ಚಪ್ಪಲಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರುವಂತದ್ದು, ಮತ್ತೊಂದು ಕಡೆ ಅವರ ಫಜೀತಿಯ ದೃಶ್ಯಗಳು ಕೂಡ ನೀವು ಇಲ್ಲಿ ಗಮನಿಸಬಹುದು. ಯಾವ ರೀತಿಯಾಗಿ ಅಲ್ಲಿ ಸಮಸ್ಯೆಗಳು ಆಗ್ತಾ ಇದೆ. ಎರಡೂ ಕಡೆಯಲ್ಲೂ ಕೂಡ ಅಲ್ಲಿನ ಮಕ್ಕಳು ಒಂದ್ಸಲ ಇನ್ನು ಆ ರೋಡಿಂದ ಈ ಕಡೆ ಬಂದ್ಮೇಲೆ ಅಟ್ಲೀಸ್ಟ್ ಸ್ವಲ್ಪ ನಮಗೆ ನೀರು ಸಿಕ್ಕಿದ್ರೆ ಅದನ್ನ ತೊಳ್ಕೊಂಡು ಹೋಗೋಣ, ಕೈಕಾಲು ತೊಳ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾರೆ. ಅಂತಹ ಪರಿಸ್ಥಿತಿ. ಚಪ್ಪಲಿ ಇರೋದು ಕಾಲಿಗೆ ಹಾಕಕ್ಕ ಕೈಗೆ ಹಾಕಕ್ಕ ಅನ್ನೋ ಪ್ರಶ್ನೆನೇ ಇದೆ ಇಲ್ಲಿನ ಈ ಒಂದು ರಸ್ತೆಯನ್ನ ನೋಡಿದ್ರೆ. ಅಂತಹ ಪರಿಸ್ಥಿತಿ ಇದೆ. ಮಕ್ಕಳು ಕಾಲಿಗೆ ಹಾಕೋ ಬದಲು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ. ಸೊ ಇಲ್ಲಿ ಈಗ ಶಾಸಕರು ಗಮನ ವಹಿಸಬೇಕಾಗಿರೋದು, ಜೇವರ್ಗಿ ಶಾಸಕರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರು ಇದರ ಬಗ್ಗೆ ಗಮನ ವಹಿಸಬೇಕಾಗಿದೆ. ಕೆಕೆಆರ್ಡಿಬಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆದರೆ ಈ ಗ್ರಾಮದ ಪರಿಸ್ಥಿತಿ ಮಾತ್ರ ಅವರಿಗೆ ಕಾಣಿಸ್ತಾ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ದಾರೆ, ಅಟ್ಲೀಸ್ಟ್ ನಮಗೆ ಸರಿಯಾದಂತಹ ಒಂದು ರಸ್ತೆಯನ್ನು ನಿರ್ಮಿಸಿಕೊಡಿ ಅಂತ ಹೇಳಿ. ಆದ್ರೂ ಕೂಡ ನಮ್ಮ ಶಾಸಕರಿಗೆ ಯಾಕೋ ಆ ಒಂದು ರೋಡನ್ನು ಸರಿ ಮಾಡಿಸ್ಕೊಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅನ್ನೋ ಹಾಗೆ ಇದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯಾವಳಿಗಳಲ್ಲಿ, ಅಟ್ಲೀಸ್ಟ್ ಇನ್ನಾದ್ರೂ ಶಾಸಕರು ಇದರ ಕಡೆ ಗಮನವನ್ನ ವಹಿಸ್ತಾರಾ ನೋಡ್ಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಮ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗಾಗಲೇ ಮಕ್ಕಳು ಗ್ರಾಮಸ್ಥರಲ್ಲಿ ಪರಿಪಾಟಲ್ ಪಡ್ತಾ ಇರೋದನ್ನ ನೋಡ್ತಾ ಇದೀವಿ. ಯಾಕೆ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳು ಗಮನಕ್ಕೆ ಬಂದಿಲ್ವಾ ಇದು, ಅಥವಾ ಬಂದ್ರು ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಈ ಊರಿನ ಬಗ್ಗೆ ಅಂತ? ನವತೇಜನ್, ಇದು ಕಲಬುರಗಿಯ ಜೇವರ್ಗಿಯ ವಸ್ತಾರಿ ಗ್ರಾಮ. ಈ ವಸ್ತಾರಿ ಗ್ರಾಮದಲ್ಲಿ ಹಳೆ ಶಾಲೆಯನ್ನ ಗ್ರಾಮದಲ್ಲಿತ್ತು. ಆದ್ರೆ ಹೊಸದಾಗಿ ಹೊಸ ಕಟ್ಟಡವನ್ನ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಈ ಶಾಲೆಯನ್ನ ಕಟ್ಟಿರುವಂತದ್ದು. ಆ ಶಾಲೆ ಕಟ್ಟುವಂತ ಸಂದರ್ಭ ಸ್ವಲ್ಪ ಆದ್ರೂ ವ್ಯವಧಾನ ಈ ಅಧಿಕಾರಿಗೆ ಇರ್ಲಿಲ್ವ ಏನೋ, ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ಬರ್ಲಿಲ್ಲ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಅಲ್ಲಿ ಮಕ್ಕಳಿಗೆ ಶಾಲೆ ಕಟ್ಟಡವನ್ನು ಸುಂದರವಾಗಿ ಶಾಲಾ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಆ ಮಕ್ಕಳಿಗೆ ಹೋಗಕ್ಕೆ ಯಾವುದೇ ರೀತಿಯ ರಸ್ತೆ ಇಲ್ಲದೆ, ಈಗ ಮಳೆಗಾಲ ಬಂದ್ರೆ ಸಾಕು ಮಕ್ಕಳು ಕೆಸರಲ್ಲೇ ಏನು ಬ್ಯಾಗಿನೊಂದಿಗೆ ಹಿಡ್ಕೊಂಡು ಮಕ್ಕಳು ಶಾಲೆಗೆ ಬರುವಂತ ಪರಿಸ್ಥಿತಿ ಇರುವಂತದ್ದು. ಯಾಕಂದ್ರೆ ಹಲವು ಬಾರಿ ಏನಂತಂದ್ರೆ ಆ ಗ್ರಾಮದಿಂದ ಶಾಲೆಗೆ ಹೋಗುವಂತ ಏನು ರಸ್ತೆ ಇದೆ, ಆ ರಸ್ತೆ ನಿರ್ಮಾಣ ಮಾಡ್ಬೇಕಂತೇಳಿ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಕ್ಕಳು ಮತ್ತೆ ಅಲ್ಲಿನ ಏನು ಗ್ರಾಮಸ್ಥರು ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇವರ ಏನು ಕಷ್ಟಕ್ಕೆ ಈಗ ಸ್ಪಂದನೆ ಮಾಡುವಂತ ಕೆಲಸ ಮಾಡಿಲ್ಲ. ಯಾಕಂತಂದ್ರೆ ಹಲವು ವರ್ಷಗಳಿಂದ ಮಕ್ಕಳು ಏನಂತಂದ್ರೆ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಆ ಕೆಸರು ಗದ್ದೆಯಲ್ಲಿ ಓಡಾಡ್ಕೊಂಡು ಆ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಇರುವಂತದ್ದು. ಅಲ್ಲಿನ ಶಾಸಕರು ಏನಂತ 3 ಬಾರಿ ಶಾಸಕರಾದಂತ ಅಜಯ್ ಸಿಂಗ್ ಅವರು ಕೂಡ ಈ ಒಂದು ಗ್ರಾಮದ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಆ ಶಾಲೆಗೆ ಹೋಗುವಂತ ರಸ್ತೆ ನಿರ್ಮಾಣ ಮಾಡದೇ ಇರುವುದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಆದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾರೊಬ್ಬ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳು ನಮ್ಮ ಗೋಳನ್ನ ಕೇಳ್ತಾ ಇಲ್ಲ ಅನ್ನೋದು ಅಲ್ಲಿನ ಗ್ರಾಮಸ್ಥರ ಅಳಲಾಗಿರುವಂತ ಮಕ್ಕಳ ಏನು ಕಷ್ಟವನ್ನ ಯಾರು ಕೇಳ್ತಾ ಇಲ್ಲ ಅನ್ನೋ ಮಾತು ಕೂಡ ಅಲ್ಲಿನ ಮಕ್ಕಳು ಹೇಳ್ತಾ ಇರುವಂತದ್ದು. ನಮಿತಾ ಜೈನ್. ಥ್ಯಾಂಕ್ ಯು ಅರುಣ್ ಕುಮಾರ್.